ಶುಭೋದಯ. ಎಲ್ಲರಿಗೂ ನಮಸ್ಕಾರ. ನಮ್ಮ ತಲೆಯಲ್ಲಿರುವ ಕೀಳು ಆಲೋಚನೆಗಳು, ಚಿಂತನೆಗಳು ದೂರವಾಗದಿದ್ದರೆ ನಮ್ಮ ಜೀವನ ಎಂದಿಗೂ ಬದಲಾಗುವುದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡು ನಾವು ಜೀವನದಲ್ಲಿ ಒಳ್ಳೆಯ ಆಲೋಚನೆಗಳನ್ನು ಮಾಡಬೇಕು. ನೋಡ್ರಿ, ನನ್ನ ಈ ಮಾತು ಮನದಾಳದ ಮಾತು ಇಷ್ಟವಾದ್ರೆ ನನಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೇನೆ ನಾನು. ನಿನ್ನ ನೋವು ನಿನಗೆ, ನಲಿವು ಸಮಾಜಕ್ಕೆ, ನರಳಾಟವನ್ನು ಮರೆಯುತ್ತಾ ಗಾನವ ಹಾಡಬೇಕು. ಸಮಾಜ ಮೆಚ್ಚಿದರೆ ಮಾತ್ರ ನಿನಗೆ ಬೆಲೆ, ಸಮಾಜವು ಮೆಚ್ಚಿದರೆ ಮಾತ್ರ ನಿನಗೆ ಬೆಲೆ. ನರಳಿದರೆ ಬಾಳ ಅಷ್ಟೇ ನಿಮಗೆ. ಮನಸ್ಸಿಗೆ ಬಂದಿದ್ದೆಲ್ಲ ಹೃದಯಕ್ಕೆ ಹತ್ತಿರವಾಗಬೇಕು ಅನ್ನುವಂಗಿಲ್ಲ. ವಿವೇಚನೆಯನ್ನು ಬಳಸಿ ಹೃದಯಕ್ಕೆ ನಿಧಾನವಾಗಿ ಇಳಿಸಿಕೊಳ್ಳೋಣ. ಉಗುರು ಬೆಳೆದಾಗ ಉಗುರನ್ನು ಕತ್ತರಿಸ್ತೇವೆ ಮಾತ್ರ, ಬೆರಳನ್ನಲ್ಲ. ಅದೇ ರೀತಿ ಮನಸ್ತಾಪ ಬಂದಾಗ ಅಹಂಕಾರವನ್ನು ಬಿಡಬೇಕು ನಾವು, ಸಂಬಂಧವನ್ನಲ್ಲ. ನಮ್ಮ ಅಹಂಕಾರವನ್ನು ಬಿಟ್ಟು ಸಂಬಂಧವನ್ನು ಚಲೋ ಇಟ್ಕೋಬೇಕು. ಈಗ ಹೆಂಗೆ ಉಗುರಷ್ಟೇ ಕಟ್ ಮಾಡ್ತೇವೆ, ಬೆರಳನ್ನಲ್ಲ, ಆ ರೀತಿ ನಮ್ಮ ಬದುಕು ಹೀಗೆ. ಬದುಕಿನಲ್ಲಿ ಅಹಂಕಾರವನ್ನು ತೊರೆದು ನೋವು ನಲಿವಿನಿಂದ ಎಲ್ಲರ ಗುಡಿ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡು ನಾವು ಬದುಕಬೇಕು. ಯಶಸ್ವಿ ವ್ಯಕ್ತಿಗಳು ಯಾವಾಗೂ ಮುಖದಲ್ಲಿ ಎರಡು ಭಾವನೆಗಳನ್ನು ಹೊಂದಿರ್ತಾರೆ. ಒಂದನೇದ್ದು ನಗು ಮತ್ತು ಮೌನ. ನಗು ಸಮಸ್ಯೆಯನ್ನು ತಪ್ಪಿಸ್ತೈತಿ, ಮೌನ ಸಮಸ್ಯೆ ಬರಲಾರ್ದಂಗೆ ನಮ್ಮನ್ನು ಕಾಪಾಡ್ತೈತಿ. ಆದ್ದರಿಂದ ನಗು ಮತ್ತು ಮೌನ ಈ ಎರಡು ಮನುಷ್ಯನಿಗೆ ಬಹಳ ಮುಖ್ಯ. ನೋಡ್ರಿ, ನೀವು ಇವೆರಡನ್ನು ನಗು ಮತ್ತು ಮೌನ ಇದರ ಅರ್ಥ ತಿಳ್ಕೊಂಡು ಬದುಕಬೇಕನ್ನೋದು ನನ್ನ ಇವತ್ತಿನ ಮನದಾಳದ ಮಾತು ಆಗೈತಿ. ನೋಡ್ರಿ, ನನ್ನ ಈ ಮಾತು ನಿಮ್ಗೆ ಇಷ್ಟ ಆಯ್ತಂದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತೇನೆ ನಾ. ಚದುರಂಗ ಆಟದಲ್ಲಿ ದೊಡ್ಡ ಜಯಕ್ಕೆ ನಾವು ಚಿಕ್ಕ ದಾಳಗಳನ್ನು ತ್ಯಾಗ ಮಾಡಬೇಕು. ಹಾಗೆ ಭವಿಷ್ಯದಲ್ಲಿ ದೊಡ್ಡ ಜಯಕ್ಕೆ ನಾವು ಚಿಕ್ಕ ಪುಟ್ಟ ಸೋಲುಗಳನ್ನು ಸ್ವೀಕರಿಸಿಕೊಳ್ಳಬೇಕು. ತ್ಯಾಗ ಅನ್ನೋದು ಭವಿಷ್ಯದ ಜಯಕ್ಕೆ ಬಹಳ ದೊಡ್ಡ ಸಾಧನವಾಗೈತಿ. ನೋಡ್ರಿ, ಇದು ಇಷ್ಟ ಆದ್ರೆ ನನಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೇನೆ. ನಮ್ಮ ಆತ್ಮಬಲವೇ ನಮ್ಮ ಶಕ್ತಿ, ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಸೃಷ್ಟಿಯಲ್ಲಿ ಯಾವುದೂ ತಪ್ಪು ಇಲ್ಲ, ಎಲ್ಲ ತಪ್ಪಿರುವುದು ನಮ್ಮ ದೃಷ್ಟಿಯಲ್ಲಿ. ಹಸಿದವನ ನೋಡಿ ತಿರಸ್ಕರಿಸಬೇಡಿ, ಬಡವನನ್ನು ನೋಡಿ ಹಂಗಿಸಬೇಡಿ, ಬಿದ್ದವನನ್ನು ನೋಡಿ ನಗಬೇಡಿ. ಕಾಲಚಕ್ರದಲ್ಲಿ ನಾವು ಒಬ್ಬರೆಂದು ಮರೆಯಬೇಡ. ಹಗಲು ಆದ ಮೇಲೆ ಕತ್ತಲು, ಕತ್ತಲು ಮತ್ತು ಹಗಲು ಈ ಎರಡು ಕಾಲಚಕ್ರದಲ್ಲಿ ನಾವು ಕೂಡ ಬದುಕಬೇಕು ಎಂಬುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಯಾರನ್ನು ಜಗತ್ತು ಎಂದುಕೊಳ್ಳಬಾರದು, ಅವರದು ಒಂದು ಜಗತ್ತು ಸೃಷ್ಟಿಯಾಗಬಾರದು. ಯಾರನ್ನು ಜಗತ್ತು ಎಂದುಕೊಳ್ಳಬೇಡಿ, ಅವರದು ಒಂದು ಜಗತ್ತು ಸೃಷ್ಟಿಯಾಗಬಹುದು. ಬದಲಾಗಬೇಡ. ಜೀವನದಲ್ಲಿ ಯಾರನ್ನು ನಿನ್ನೊಂದಿಗೆ ಇರಲು ಒತ್ತಾಯಿಸಬೇಡ. ಸಂಬಂಧಗಳನ್ನು ಕಾಪಾಡಿಕೊಳ್ಳಬೇಡ, ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಉಳಿಸಿಕೊಳ್ಳಬೇಡ. ಸಂಬಂಧವನ್ನು ಕಾಪಾಡಿಕೊಳ್ಳಲು ಎಂದಿಗೂ ಒತ್ತಾಯಿಸಬೇಡ. ವ್ಯಕ್ತಿಯೊಂದಿಗೆ ಅವನಂತೆ ಬದುಕಿ, ಆದರೆ ಬದುಕಿನಲ್ಲಿ ಎಂದಿಗೂ ಸಂತೋಷವಾಗಿರಿ, ಸತ್ಯವಂತರಾಗಿರಿ. ಇದೇ ಜೀವನ. ಇತ್ತೀಚಿನ ದಿನಗಳಲ್ಲಿ ನೀವು ಎಲ್ಲರಿಂದಲೂ ನಿರೀಕ್ಷೆಯನ್ನು ಹೊಂದಿರುತ್ತೀರಿ, ಆದರೆ ಕೊನೆಗೆ ತೊಂದರೆಯಲ್ಲಿ ಸಿಲುಕುತ್ತೀರಿ. ನೆನಪಿರಲಿ, ನಿಮ್ಮ ಜೀವನವನ್ನು ನೀವೇ ಆರಿಸಿಕೊಳ್ಳಬೇಕು. ಎಲ್ಲರಿಗೂ ನಮಸ್ಕಾರ. ಇತರರ ಆಡಂಬರದ ಜೀವನ ನೋಡಿ ನಿನ್ನ ಜೀವನವನ್ನು ಅತಿಯಾಗಿ ಕೀಳಾಗಿ ನೋಡಬೇಡ. ನಿನಗೆ ಸಿಕ್ಕ ಬದುಕೇ ಒಂದು ದೊಡ್ಡ ಕೊಡುಗೆ. ಪ್ರತಿಯೊಬ್ಬರಿಗೂ ವಿಭಿನ್ನ ಜೀವನ ಇರುತ್ತದೆ. ನಿನ್ನ ಬಗ್ಗೆ ನಿನಗೆ ಗೌರವವಿರಲಿ, ನಿನ್ನನ್ನು ನೀನು ಗೌರವಿಸು. ಶ್ರೀಕೃಷ್ಣನು ಹೇಳಿಕೊಟ್ಟ ಮಾತಿದು. ಎಲ್ಲರಿಗೂ ಶುಭೋದಯ. ನೋಡ್ರಿ, ನಾನು ಈ ಮನದಾಳದ ಮಾತುಗಳು ನಿಮಗೆ ಸ್ವಲ್ಪರ ಚಲೋ ಅನಿಸಿದ್ರೆ, ನಾ ಹೇಳೋದ್ರಾಗ ಏನಾದರೂ ಸ್ವಲ್ಪರ ಮೀನಿಂಗ್ ಇತ್ತಂದ್ರೆ ನನಗೆ ಸಪೋರ್ಟ್ ಮಾಡಿರಿ. ನಾನು ಈ ಮಾತು ಲೈಕು ಮಾಡಿರಿ, ಶೇರು ಮಾಡಿರಿ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತೀನಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನೂ ನನಗೆ ಭಾಳ ಹೆಲ್ಪ್ ಆಕೈತಿ, ಎನರ್ಜಿ ಬರ್ತೈತಿ ನೆಕ್ಸ್ಟ್ ವಿಡಿಯೋ ಮಾಡೋಕೆ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೀವನದ ಸಂತೋಷವು ನಿಮ್ಮ ಆಲೋಚನೆಗಳ ಗುಣಮಟ್ಟವನ್ನು ಅವಲಂಬಿಸಿರುತ್ತದೆ. ಎಲ್ಲರಿಗೂ ನಮಸ್ಕಾರ. ಲೋಕವೆಂಬುದು ಒಂದು ಸಂತೆ, ಬೇಕು ಬೇಡಗಳ ಕಂತೆ, ಸಾಕದು ನಮಗೆ ಆ ಚಿಂತೆ. ಡಿ.ವಿ. ಗುಂಡಪ್ಪ. ಲೋಕವೆಂಬುದು ಒಂದು ಸಂತೆ, ಬೇಕ ಬೇಡುಗಳ ಕಂತೆ, ಸಾಕದು ನಮಗೆ ಆ ಚಿಂತೆ. ಡಿ.ವಿ. ಗುಂಡಪ್ಪ. ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ, ಡಿ.ವಿ.ಜಿ. ಇತರರು ಬಯಸಿದಂತೆ ನೀವಾಗಬೇಡಿ. ನಿಮ್ಮ ವ್ಯಕ್ತಿತ್ವ ನಿಮ್ಮ ಆಸ್ತಿ ಎನ್ನುವುದನ್ನು ಮರೆಯಬೇಡಿ. ನಿಮ್ಮ ಒಳಿತು ಕೆಡುಕು ನಿಮ್ಮ ನಿರ್ಧಾರವೇ ಆಗಿದೆ.